ನಾನು ಕೂಡ ಇಂದ್ರಲೋಕಕ್ಕೆ ಹೋಗಲೇಬೇಕಾಗಿದೆ. ಈ ಮಗುವನ್ನು ಇಲ್ಲಿ ಬಿಟ್ಟು ಹೋಗುವುದು ಹೇಗೆ? ಪುಟ್ಟ ಮಗುವಿನ ಆರೈಕೆಯನ್ನು ಯಾರು ಮಾಡುತ್ತಾರೆ ಎಂದು ಮೇನಕೆಯು ಆಲೋಚಿಸತೊಡಗಿದಳು. ನನ್ನಿಂದ ಕೂಡ ಸಾಕಿ ಸಲಹುವುದಕ್ಕೆ ಆಗುತ್ತಿಲ್ಲವಲ್ಲ, ಏನು ಮಾಡಲಿ ಎಂದು ಆ ಮಗುವನ್ನು ಅಲ್ಲಿಯೇ ಮಲಗಿಸಿ ತಾನು ಮರದ ಮರೆಯಲ್ಲಿ ಬಂದು ನಿಂತುಕೊಂಡಳು. ಅಲ್ಲಿರುವ ಶಕುಂತ ಪಕ್ಷಿಗಳು ಆ ಪುಟ್ಟ ಮಗುವಿಗೆ ಆಹಾರವನ್ನು ನೀಡಿ ಆರೈಕೆಯನ್ನು ಮಾಡತೊಡಗಿದವು. ಅದೇ ದಾರಿಯಲ್ಲಿ ಬಂದಂತಹ ಕಣ್ವ ಮಹರ್ಷಿಗಳಿಗೆ ಪುಟ್ಟ ಮಗುವು ಅಳುತ್ತಿರುವ ಶಬ್ದವು ಕೇಳಿಸಿತು. ಈ ದಟ್ಟ ಅರಣ್ಯದಲ್ಲಿ ಯಾರ ಮಗು ಇರಬಹುದು ಎಂದು ಹತ್ತಿರಕ್ಕೆ ಬಂದು ನೋಡಿದರು. ಆ ಪುಟ್ಟ ಮಗುವನ್ನು ಕೈಯಲ್ಲಿ ಎತ್ತಿಕೊಂಡು ಯಾರಾದರೂ ಇದ್ದಾರೆಯೇ ಎಂದು ಅತ್ತ ಇತ್ತ ಕಣ್ಣು ಹಾಯಿಸಿ ದೃಷ್ಟಿಸಿದರು. ಅವರಿಗೆ ಅಲ್ಲಿ ಯಾರೂ ಕಾಣಸಿಗಲಿಲ್ಲ. ಶಕುಂತ ಪಕ್ಷಿಗಳು ಆ ಮಗುವಿಗೆ ಆರೈಕೆ ಮಾಡುತ್ತಿರುವುದನ್ನು ನೋಡಿದ ಕಣ್ವ ಮಹರ್ಷಿಗಳು, ಈ ಮಗುವನ್ನು ನಾನೇ ತೆಗೆದುಕೊಂಡು ಹೋಗಿ ಸಾಕುತ್ತೇನೆ, ನನ್ನ ಆಶ್ರಮದಲ್ಲಿ ಬೆಳೆಸುತ್ತೇನೆ ಎಂದು ಆ ಮಗುವನ್ನು ಎತ್ತಿಕೊಂಡು ಆಶ್ರಮಕ್ಕೆ ಬಂದರು. ಗುರುಮಾತಾ ಗೌತಮಿಯನ್ನು ಕರೆದು, ಈ ಮಗು ನನಗೆ ದಟ್ಟ ಅರಣ್ಯದಲ್ಲಿ ಸಿಕ್ಕಿತು. ಈ ಮಗುವಿಗೆ ಶಕುಂತ ಪಕ್ಷಿಗಳು ಆಹಾರವನ್ನು ನೀಡಿ ಆರೈಕೆ ಮಾಡುವುದನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಈ ಮಗುವಿಗೆ ನಾವು ಶಾಕುಂತಲೆ ಎಂದು ನಾಮಕರಣವನ್ನು ಮಾಡುತ್ತಿದ್ದೇವೆ ಎಂದು ಕಣ್ವ ಮಹರ್ಷಿಗಳು ಹೇಳಿದರು. ಗುರುಮಾತಾ ಗೌತಮಿಯು ಶಾಕುಂತಲೆಯನ್ನು ಪ್ರೀತಿಯಿಂದ ಬೆಳೆಸತೊಡಗಿದಳು. ಹೀಗೆಯೇ ವರ್ಷಗಳು ಉರುಳಿ ಶಕುಂತಲೆಯು ದೊಡ್ಡವಳಾದಳು.